ಒಂಜಿ ಟೆಕ್ಕಿ ಬೊಕ್ಕ ಕಟ್ಟಿ ಈಜಿ ಪನ್ ಪನ್ ಇದ್ದನು ಪನ್ ಎಂಡ್ ಆನಿಮಲ್ ಪೇರ್ ಎಂಡ್ ದ ಈ ಮಲ್ಪನು ಎಂಡ್ ಪನ್ನ ಟು ಫಿನಿಶ್ ಓ ಟೈಮ್ ಮಲ್ಪ ಮೈಕ್ ಚೆಕ್ 1 2 ಅದ ಬಂದ್ರೆ done working. Hello guys, welcome back to Niri Hebris channel. ವಿರೋಡಲ್ಲಿ ಬಾಕಿದ ಕಡೆ ಬೇಡ ಅಂತ ಪೊಂದಲ್ಲಿ ನೆಟ್ಟ ಒಂಚೂರು ಶೇರ್ ಬರೋಣ ಎಂಕ್ಲಿಗೆ ಕಾಸ್ ಬತ್ತನೆಂಕೆಲೆ ಶೇರ್ ಕಾಸ್ಗೆ ಒಂದಲ್ಲಿ. ಸೊ ನಾವಿವತ್ತು ಈಗ ತೀರ್ಥಹಳ್ಳಿಯಲ್ಲಿ ಇದ್ದೇವೆ. ನಮ್ದು ಫ್ರೆಂಡ್ ಇದೊಂದು ರಿಸೆಪ್ಷನ್ ಉಂಟು, ಅಲ್ಲಿಗೆ ಹೊರಟದ್ದು. ಚುರಿಂಚಿವಲ್ಲ ಅದು ಚೂರು ಬಲ್ದು ತೋಜು ಎಸ್ ಈಗ ಸೆಟ್ ಏನಂತ ಕನ್ನಡಕೊಂಡು ಇವಿಯಲ್ಲಿ ಬಂದದ್ದು ಲಾರ್ಡ್ ಇವಿ. ಪವರ್ ಎಲ್ಲ ಕ್ರೇಜಿ ಸ್ಮೂತ್ ಅಲ್ಲಿ ಹೋಗ್ತಿದ್ದೇವೆ. ಚಾರ್ಜ್ ಇದೊಂದು ಸಮಸ್ಯೆ ಆಗಿದೆ ಈಗ, ಅದೇ ಟೆನ್ಷನ್ ಅಲ್ಲಿ ಇದ್ದಾನೆ. ಬ್ಯಾಕಪ್ ಚಾರ್ಜರ್ ಬರ್ತುಂಡು, ವಿವೇಕ್ ತಗೊಂಡು ಬರ್ತಿದ್ದೆ. ವಿವೇಕ್ ಮೂಡ್ಸ್ ದಾದ ಶಬ್ದ ಮಲ್ತೊಂದುಲ್ಲ ಎಕಡ್ದಿಂಚಿ ಕೂಡ ಶಬ್ದ ಪಂದೆ ಪೋರೆಗೆ ಆಪುಚಿ ವಿವೇಕ್ ಬಂದ ವೈಡ್ ಆಂಗಲ್ 10 ಮಿನಿಟ್ಸ್ ಆಗ್ತದೆ. ಸ್ವಲ್ಪ ಟೈಮ್ ಉಂಟಲ್ಲ, ಅದಕ್ಕೆ ಇಲ್ಲಿ ಬಂದದ್ದು. ಮುಂದೇದು ವೈಡ್ ಆಂಗಲ್ ಉಂಡ ಹಾ ಮುಂದೇನು ಕಮ್ಮಿ ಹಿಡಿದಿತ್ತು. ಏನ ವೈಡ್ ಬೋರ್ಡ್ ಅತಿ ವಿವೇಕ್ ಬತ್ತಿವಕ ಬೋರ್ಡ್ ವಿವೇಕ್ ಬತ್ತಿವಕ ವೈಡ್ ಬೋರ್ಡ್ ಸೈಜ್ ಬರ್ಪುಜಕ್ಕೆ ಮುಖ ನಮ್ಮೊಟ್ಟಿಗೂ ಒಂಜಿ ಏಕಾಂಗಿ ಜನ ಉಂಡು. ಮಸ್ತ್ ಹಾರ್ಟ್ ಬ್ರೇಕ್ ಆತಿನ ಅಂಚಿತ್ ಒಂಜಿ ಜನ ನಮ್ಮೊಟ್ಟುಂಡು. ಹಾರ್ಟ್ ಬ್ರೇಕ್ ಎಷ್ಟು ಆಗಿದೆ ಅಂತ ಹೇಳಿದ್ರೆ, ನಮ್ದು ತೀರ್ಥಹಳ್ಳಿಯಲ್ಲಿ ಒಬ್ರು ಸಿಕ್ಕಿದ್ರು. ಇವ್ರ ಹತ್ರ ಅವ್ರದ್ದು ಕಷ್ಟ ಶೇರ್ ಮಾಡ್ತಿದ್ದಾರೆ. ಮತ್ತೆ ನಿಮ್ಮ ಹೆಸರು ಹೇಳಿ? ಸುಧಾಕರ್. ಎಲ್ಲಿಂದ? ತೀರ್ಥಹಳ್ಳಿ. ತೀರ್ಥಹಳ್ಳಿ. ಹೌದು. ನಿಮ್ಮ ಹೆಸರು ಸರ್? ಸರ್ ನಿಮ್ಮ ಹೆಸರು? ಆಯ್ಕೊರಿಯಾ ಬೈಕ್ ಆಯ್ಕೊರಿಯಾ ಉಮೇಂಜಿ ಕೂತಂದಿರಿ ಮಾರೆ ಕನ್ನಡಕ ಕಂಡೊಂಬಿ ಫುಲ್ ಇತ್ತು ರೊಮ್ಯಾಂಟಿಕ್ ಮೂಡ್ ಇಲ್ಲಿ. ಇವನಿಗೆ ಎಲ್ಲ ಗೊತ್ತುಂಟಂತೆ ಇಲ್ಲಿ ತೀರ್ಥಹಳ್ಳಿಯಲ್ಲಿ ಎಂತೆಲ್ಲ ಉಂಟಂತ, ಎಲ್ಲಿ ಚಿಲ್ ಮಾಡ್ಬೋದು ಎಲ್ಲ ಇವನಿಗೆ ಗೊತ್ತುಂಟು. ನಾನು ಬಂದದಲ್ಲ, ನಮ್ಮ ಅಜ್ಜಿ ಮನೆ ಇರೋದು ತೀರ್ಥಹಳ್ಳಿಯಲ್ಲಿ. ನೀ ಹೇಳ ಬಾರ ಇಲ್ಲಿ. ಸೊ ಅವನಿಗೆ ಈಗ ನಾಚಿಕೆ ಆಗಿದೆ. ನಾವು ನಾಚಿಕೆ ಎಲ್ಲ ತೆಗೆಯುವ ಒಂದು 5 ನಿಮಿಷ ಅಷ್ಟೇ, ಮತ್ತೆ ಕಂಫರ್ಟೇಬಲ್ ಆಗ್ತಾನೆ. ಮತ್ತೆ ನಾವು ಬಾಯ್ಸ್ ಅಲ್ಲ, ಸೊ ಬಾಯ್ಸ್ ಜೊತೆ ಅವನಿಗೆ ಸ್ವಲ್ಪ ನಾಚಿಕೆ ಉಂಟು. ನಾವು ಹುಡುಗಿ ಆಗಿದ್ದಿದ್ರೆ ಅವನಿಗೆ ಇಷ್ಟು ನಾಚಿಕೆ ಇರ್ತಿರ್ಲಿಲ್ಲ. ತೂಂದಿಪ್ಪಲ್ಲಿ ಕಪಲ್ಸ್ ನೋಕಲು ವಿಡಿಯೋ ಮಾಡ್ತೋನ್ಲಿ ಮಕ್ಕಳನ್ನ ವಿಡಿಯೋ ಮಾಡ್ತೋನ್ಲಿ. ನಾನು ಮೊಬೈಲಲ್ಲಿ ಝೂಮ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಅಲ್ಲಿ ಕಪಲ್ಸ್ ಫೋಟೋ ಶೂಟ್ ಮಾಡ್ತಿದ್ದಾರೆ, ಇವ ಅದನ್ನ ವಿಡಿಯೋ ಮಾಡ್ತಿದ್ದಾನೆ. ಎಂತ ಜನ ಮಾರ ಇಲ್ಲೆಲ್ಲ. ವಿವೇಕ್ ಬಂದ ಈಗ ಹೊರಡೋಲ್ಲ ಓಯ್ ಮಾರೆ ಅಲೆಗ್ ಬಕ್ಕ ಟೆಕ್ಸ್ಟ್ ಮಲ್ಪು. ಈಗ ಈ ಬಿ ತಾಗ್ತದೆ ಕೆಳಗೆ, ಅದಕ್ಕೆ ನಾವು ಅಲ್ಲಿ ನಿಂತ್ಕೊಳ್ಳೋದು ಒಳ್ಳೆ. ಕೇಳಿದ್ರೆ ಫಾರ್ಚುನರ್ ಅಷ್ಟು ಹೈಟ್ ಉಂಟು ಅಂತ ಹೇಳ್ತಾನೆ ಮಾರೆ. ಎಂತ ಹೈಟ್ ಉಂಟ ಮಾರೆ. ಈಗ ನಮ್ದು ಕ್ಯಾಮ್ರಾ ಅಲ್ಟ್ರಾ ವೈಡ್ ಇಡಬೇಕು, ಯಾಕಂದ್ರೆ ವಿವೇಕ್ ಬಂದ ಕವರ್ ಆಗುದಿಲ್ಲ ಫ್ರೇಮ್. ಇದು ಗಾಡಿ ನೋಡ್ಲಿಕ್ಕೆ ಹೈಟ್ ಇದ್ದಾಗ ಉಂಟು, ಇಷ್ಟು ಕೆಳಗೆ ಉಂಟು ಇನ್ನೂ ಸಹ. ನಾನು ಅದೇ ನೋಡುದು ಅಷ್ಟು ಹೈಟ್ ಗಾಡಿ ಹೇಗೆ ತಾಗ್ತುಂಟಂತ. ಕಾರ್ ಇಷ್ಟು ಹೈಟ್ ಉಂಟಂತ ನಮ್ಗೆ ಎಣಿಸ್ತದಲ್ಲ, ಕೆಳಗಿಂತ ಉಂಟು. ಯಪ್ಪ ಕ್ಯಾಮ್ರಾ ಪೋತು ಮಾರಿದೆ ಕಲ್ಲುದಾಗದು ಅಂತ 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 ಕರೆಕ್ಟ್ ಒಳ್ಳೆದ ರಸ್ತೆನೆ. ಬರೋಡ್ಚಿ ವಾಪಸ್. ನಮ್ದು ಮೂಡ್ಸ್ ಬರ್ತಿದ್ದಾನೀಗ ಬಂದಲ್ಲ. ಈಗ ನಾನು ಅಲ್ಟ್ರಾ ವೈಡ್ಗೆ ಶಿಫ್ಟ್ ಮಾಡಿದೆ, ಯಾಕಂದ್ರೆ ವಿವೇಕ್ ಬಂದ. ನೋಡಿ ಶೂ ನೋಡಿ ಅಲ್ಟ್ರಾ ವೈಡ್ ಆಂಗಲ್ ಅಲ್ಲಿ ಸಹ ಕವರ್ ಆಗ್ತಿಲ್ಲ ನೋಡಿ. ಹೋಟೆಲ್ ಮಯೂರ್ ನೋಡಿ ವೈಡ್ ಆಂಗಲ್ ಇಟ್ರು ಸಹ. ಶರ್ಟ್ ಇಸ್ ಫ್ರಮ್ ಲಿವೈಸ್ 20,000 ವಾಚ್ 2 ಲಕ್ಷ. ವಾಚ್ ಅರ್ಮಾನ್ ಎಕ್ಸ್ಚೇಂಜ್ 2 ಲಕ್ಷ. ಬ್ರೋ ಇಡಬಲ್ಲ ಅಲ್ಟ್ರಾ ವೈಡ್ ದಿನ ಕರೆಕ್ಟ್ ಆಯ್ಜಾ ಅದಾ. 20 minutes later. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಸೀದಾ ಸಾಗರ 83 ಕಿಲೋಮೀಟರ್ಸ್. ಇವ ಹೋಗ್ತಾನೆ ಅರ್ಧ ಗಂಟೆಯಲ್ಲಿ. 1 hour later. ಸೊ ಇವತ್ತು ಇಲ್ಲೇ ಇರೋದು ಫಂಕ್ಷನ್. ನಾವು 6 ಗಂಟೆ ಹೊರಡಬೇಕಿತ್ತು ಮನೆಯಿಂದ ಹೊರಟದ್ದು 8 ಗಂಟೆಗೆ. ಆದ್ರೂ ನಾವು ಕರೆಕ್ಟ್ ಟೈಮ್ ಬಂದಿದ್ದೇವೆ. ಸ್ವಲ್ಪ ಬೇಗನೆ ಬಂತ ಅಂತಲ್ಲ. ನಾನು ಯಾವ್ದು ಫಂಕ್ಷನ್ಸ ಬರಲಿಲ್ಲ, ಒಂದು ಎಂಗೇಜ್ಮೆಂಟ್ ಬರಲಿಲ್ಲ, ಮೆಹಂದಿ ಬರಲಿಲ್ಲ, ಮದುವೆಗೆ ಬರಲಿಲ್ಲ. ಈಗ ಲಾಸ್ಟ್ ರಿಸೆಪ್ಷನ್ಗೆ ಬರೋದು. ಯಾಕಂದ್ರೆ ಮೊನ್ನೆ ನಂದು ಕಸಿನ್ ಇದು ಮದುವೆ ಎಲ್ಲ ಇತ್ತು. ಅವ್ನ ಮದುವೆ ಟೈಮಲ್ಲಿ ನನ್ನ ಕಸಿನ್ ಇದೆಲ್ಲ ಫಂಕ್ಷನ್ ಮುಗಿತು. ಈಗ ಇದು ಫಂಕ್ಷನ್ ಬೇಗ ನಿನ್ನ ಫಂಕ್ಷನ್ ಪೂರೈಲ್ಲ ಬರ್ಬೇವ. ಸೊ ವಿವೇಕ್ ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದ. ಹಾಗೆಲ್ಲ ಹೇಳ್ಬಾರ್ದು, ಅದೆಲ್ಲ ಒಂದು ಕೆಟ್ಟ ಗಳಿಗೆ ಅಂತ ಇರ್ತದೆ. ಈಗ ಅದೆಲ್ಲ ಕೆಟ್ಟ ಗಳಿಗೆ ಆದ್ರೆ ನಿಂಗೆ ಮದುವೆನೇ ಆಗುದಿಲ್ಲ. ಟೆನ್ಷನ್ ಆಯ್ತು ವಿವೇಕಿಗೆ. ಹುಡುಗಿ ಸಿಕ್ಕಿದ್ರೆ ನೋಡು, ಅದೇ ಮತ್ತೆ ಹುಡುಗಿ ಸಿಕ್ಕಿದ್ರೆ ನೋಡೋದೇ ಅಲ್ಲ ಮಾರೆ. ಮತ್ತೆ ಹುಡುಗಿ ಸಿಕ್ತಿದ್ರೆ ಮತ್ತೆ ಆಗ್ತದೆ. ಒಳ್ಳೆ ಹುಡುಗಿ ಸಿಗ್ಬೇಕು.
ಸೊ ಮುಂಚೆ ನಾನು ಅನ್ವಿರಾಜ್ ಎಲ್ಲ ರೈಡ್ಸ್ ಎಲ್ಲ ಮಾಡ್ತಿತ್ತು, ಗಮ್ಮತ್ ಮಾಡ್ತಿತ್ತು. ಅವನ ಹತ್ರ ಸಹ ಬೈಕ್ ಉಂಟು. ಮತ್ತೆ ಅವನು ಕಾರಿಗೆ ಶಿಫ್ಟ್ ಆದ. ಕಾರಿಗೆ ಶಿಫ್ಟ್ ಆದ್ಮೇಲೆ ನಮ್ದು ರೈಡಿಂಗ್ ಸ್ಟಾಪ್ ಆಯ್ತು. ಅಲ್ಲಿ ಉಂಟಲ್ಲ ಮದುವೆ ಗಾಡಿ. ಹಾಯ್ ಇವಾಗ ಸೊ ಇವತ್ತು ಹರ್ಷಿತ್ ಬರ್ತ್ಡೇ ಗ್ರ್ಯಾಂಡ್ ಆಗಿ. ಹರ್ಷಿತ್ ಬರ್ತ್ಡೇ ಎಲ್ಲ ವಿಶ್ ಮಾಡಿ ಕಮೆಂಟ್ ಅಲ್ಲಿ. ಹರ್ಷಿತ್ ಬರ್ತ್ಡೇ. ವಿವೇಕ್ ಬರ್ತ್ಡೇ ವಿಶ್ ಮಾಡ್ಕೊ. ಸುಮೇಶ್ ಹ್ಯಾಪಿ ಬರ್ತ್ಡೇ ಬ್ರೋ. ಬರ್ತ್ಡೇ ವಿಶ್ ಮಾಡಿ. ಬರ್ತ್ಡೇ ವಿಶ್. ಹ್ಯಾಪಿ ಬರ್ತ್ಡೇ ಬ್ರೋ. ಫ್ಯೂಲ್ ಕ್ಯಾಪ್ ಆಯ್ತು. ಸೊ ಈ ಒಂದು EV 8% ಉಂಟು ಚಾರ್ಜ್. 51% ಉಂಟು. 100 ಮಾಡಿ ಹೋಗುದು. ಪೆಟ್ರೋಲ್ ಕ್ಯಾಪ್ ಒಂದು 800 ಬರಂತಿದ್ದೆ. ಆಯ್ತಾದು ನೂಬ್ಲ ಕಮಲ್ ತಂದಲ್ಲೇ ಗನ್ ಆಗ್ತಿದ್ದಾನೆ. ಫಸ್ಟ್ ಹೀಗೆ ಇಟ್ಕೊಳ್ಬೇಕು, ಮತ್ತೆ ಪ್ಲೇಸ್ ಮಾಡಬೇಕು. ಏ ಬಾಯ್, ಈಗ ನಾವು ಕಾರಲ್ಲಿ ಕೂತ್ಕೊಳ್ಳೋ. ನೆಕ್ಸ್ಟ್ ಲೆವೆಲ್ ಶೆಕೆ. ಹರ್ಷಿದ್ದು ಕಾರ್ ಫುಲ್ ಚಾರ್ಜ್ ಆಗಿದೆ. 100%. 730. ಓಕೆ ಅವಲ್ಲ ಅಗರ ಎಲ್ಲ ಲಾಟ್ ಪೂಟ್ ತರ ಡ್ರೈವ್ ಮಾಡ್ತಿದ್ದಾರೆ. ಒಬ್ರೂ ಸರಿ ಇಲ್ಲ. ನಾವೇನಂತ ಶಿಸ್ತಲ್ಲಿ ಡ್ರೈವ್ ಮಾಡ್ತಿರೋದು ಇಲ್ಲಿ ನೋಡಿ. ಇಲ್ಲಿ ಮೂರು ಜನ ಹೆಲ್ಮೆಟ್ ಇದು ಕಾನ್ಸೆಪ್ಟೇ ಗೊತ್ತಿರ್ಲಿಕ್ಕಿಲ್ಲ ಇವರಿಗೆ. ನಮ್ಮ ಎದುರುಗಡೆ ಒಂದು ಬೈಕ್ನವ್ರು ಹೆಲ್ಮೆಟ್ ಹಾಕೊಂಡು ಹೋಗ್ತಿದ್ದಾರೆ, ಅದೊಂದೇ ಖುಷಿ ಅಲ್ತಿಲ್ಲ. ಪೂರ ಕ್ರೇಜಿ ರೈಡರ್ಸ್ ಮಾರೆ. ಈಗ ನಾವು EV-ನ ಸ್ಪೋರ್ಟ್ಸ್ ಮಾಡಿ ಹಾಕಿ ಚಾರ್ಜ್ ಖಾಲಿ ಮಾಡುವ. ಇವ್ರಿಗೆ ಹೆದರ್ಸುವ. ಕ್ರೇಜಿ ಬೋಪುನ್ ಮಾರೆ. ಈಗ ನಾವು ಗಡಿಬಿಡಿಯಲ್ಲಿ ಎಂತಕ್ಕೆ ಹೋಗೋದಂದ್ರೆ ಐಸ್ ಕ್ರೀಮ್ ಖಾಲಿ ಆಗ್ತದೆ ಅಂತ ಬಾಯ್ಸಿಗೆ ಟೆನ್ಷನ್ ಆಗಿದೆ. ಅದು ಬರ್ತ್ಡೇ ಬಾಯ್ಗೆ ಇನ್ನೂ ಟೆನ್ಷನ್. ಇವ ನಮ್ಮ ಬರ್ತ್ಡೇ ಬಾಯ್ ಹರ್ಷಿತ್, ಸೇ ಹಾಯ್. ಅವ್ನ ಬರ್ತ್ಡೇ, ಹಾಗಾಗಿ ಅವನಂತ ಪಾರ್ಟಿ ಇಲ್ಲ ಇವತ್ತು. ಅನ್ವಿರಾಜ್ದು ರಿಸೆಪ್ಷನ್ ಒಂದು ನಮಗೆ ಪಾರ್ಟಿ ಆಗಿ ಹೋಗಿದೆ. ನನ್ನ ಬರ್ಡೇ ಪಾರ್ಟಿಯಲ್ಲಿ ಅನ್ವಿರಾಜ್ ಕೊಡ್ತಿದ್ದಾನೆ. ಎಂತ ದೋಸ್ತಿ ಇರಬೇಕು. ಹ್ಯಾಪಿ ಬರ್ತ್ಡೇ ಬನ್ನಿ. ಹ್ಯಾಪಿ ಬರ್ತ್ಡೇ ಬಂದ್ಬಿಡಿ. ಮನೇಲಿ ಗಿಫ್ಟ್ ಕೊಟ್ಟಿದ್ದಾರಂತೆ ಈ ಕಾರ್ ಬರ್ತ್ಡೇಗೆ. ನೆಕ್ಸ್ಟ್ ಇಯರ್ ಇನ್ನೊಂದು ಬರ್ತದೆ, ರೇಂಜ್ ರೋವರ್. ಹ್ಯಾಂಡ್ ಬ್ರೇಕ್ ಉಂಟಾ? ಹ್ಯಾಂಡ್ ಬ್ರೇಕ್ ಆಟೋಮ್ಯಾಟಿಕ್. ಶೇ ಒಂದು ಡ್ರಿಫ್ಟ್ ಮಾಡಿ ತೊಳಿತಾನೆ. ನಾನು ಗೊತ್ತಿದ್ದೆ. ನೈಸ್. ನಮ್ದು ಐಸ್ ಕ್ರೀಮ್ ಲವರ್ ವಿವೇಕ್ ಇದ್ದಾನೆ ಇಲ್ಲಿ. ವಿವೇಕ್ ಐಸ್ ಕ್ರೀಮ್ ಎಂಚ ಉಂಟು? ನಾವೊಂದು ಟೇಸ್ಟ್ ಮಾಡುವ. ಸೂಪರ್ ಉಂಟು. ಇದಕ್ಕೆ ಚೂಸ್ ಮೆಣಸು ಹಾಕಿ ವಿವೇಕ್ ಏದ್ಯಾ ರೆಡ್ ಟೇಸ್ಟ್ ಓಕೆ ಟೇಸ್ಟ್ ಓಕೆ ಓಕೆ ನಾವು ತಿನ್ನಲೆ ಗೋವು ಒಂದು ಟೇಸ್ಟ್ ಮಾಡ್ತೀವಿ ಮುಂಚಿದ ನಾವು ಅದು ಹೆಂಗೆ ಬರಲಿ. ಇಲ್ಲಿ ಇನ್ನೊಂದು ಕೊಡಿ. ಇನ್ನೊಂದು ಹಾಕಿ ಮುಂಚಿದು ಚೂಸ್ ಮೆಣಸು ಹಾಂ ಮಿಕ್ಸ್ ಮಾಡಿ ಕೊಡಿ. ಮಿಕ್ಸ್ ಮಾಡ್ತೀರಾ? ಟೇಸ್ಟ್ ಮಾಡ್ತೀವಿ. ಅವು ಒಂದು ಪೇರಿಲ್ಲ. ಓ ಕ್ರೇಜ್ ಉಂಟು. ಲೈಫಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಖಾರ ಐಸ್ ಕ್ರೀಮ್ ತಿಂದದ್ದು. ಇದು ಮುಂಚಿ ಫ್ಲೇವರ್, ಮೆಣಸಿನ ಫ್ಲೇವರ್, ಖಾರ ಮಾರೆ. ಸೊ ಈಗ ನಾವು ಜೋಗ ತೀರ್ಥ ಫಾಲ್ಸಿಗೆ ಹೊರಟದ್ದು. ಫಾಲ್ಸಿಗೆ ಹೋಗಿ ಪುನಃ ವಾಪಸ್ ಬರ್ಬೇಕು. ಇಲ್ಲಿ ಎಷ್ಟು ದೂರ ಉಂಟು ಫಾಲ್ಸ್ ಇಲ್ಲಿಂದ? ಹಾಫ್ ಆನ್ ಅವರ್. ಚೂರು ಸೈಡ್ ಬರ್ತನ ವಿವೇಕ್ ನಂಗೆ ಎಡ್ಡೆ ಶಾರ್ಟ್ ದೆಪ್ಪುಗ.
ಎಲ್ಲಿ ತಗೊಳ್ಳೋದು? ಅಲ್ಲಿ ಅಲ್ಲ? ಕ್ಯಾಶ್ ಉಂಟಾ? ಹಾಂ, ನಮ್ಮ ಹರ್ಷಿತ್ ಹತ್ರ ಫುಲ್ ಕ್ಯಾಶ್ ಸೆಟ್ ಉಂಟು. ನಾವು ಜೋಗ ಫಾಲ್ಸ್ ಬಂದಿದ್ದೇವೆ. ಜೋಗ ಫಾಲ್ಸ್ ದುಂಬ ಇದನಾ ಮುಂದೇನಾ ಕೈ ತೋಜೋನುಂಡು. ಒಂದು ಪುರಾತನ ಕಾಲದ ಗುಹೆ. ಟಿಕೆಟ್ ಕೊಡಿ. ನಾನು ಫಸ್ಟ್ ಟೈಮ್ ಬರೋದು ಜೋಗ್ ಫಾಲ್ಸಿಗೆ. ನೀ ಬಂದಿದ್ಯಾ? ಹೌದಾ? ಯಾರನ್ನು ಕರ್ಕೊಂಡು? ಇಡೀ ಕೋಣೆ ಕೊಟ್ಟದ ಮಾರೆ ನೀವು. ಒಳ್ಳೆ ಪಾರ್ಟಿ ಮಂಗಗೆ. ಕೊಟ್ಟಿದ್ದೀನಿ. ಸಂಕೇತ ನೀನಾದ್ರೆ ಕೊಡ್ತಿದ್ಯಾ? ನೀನು ಮಂಗದ ಕೈಯಲ್ಲಿ ತಗೊಳ್ತಿದ್ಯಾ ಅಂತ. ಇಲ್ಲಿ ಎಂಥದ್ದು ಆಗ್ತುಂಟು ಮೋಸ್ಟ್ಲಿ ರೆಸ್ಟೋರೆಂಟ್ ಅಂತ ಆಗ್ತುಂಟು ಇಲ್ಲಿ. ರಿನೋವೇಷನ್. ಎಂತ ಕ್ರೇಜಿ ವ್ಯೂ. ಒಂದು ಕೆಲವು ವಿಡಿಯೋದಲ್ಲಿ ನೋಡಿದಷ್ಟೆಲ್ಲ ನೀರಿಲ್ಲ ಮಾರ ಇವತ್ತು. ಎಂತ ನೀರಿಲ್ಲ. ನೀವು ಮಳೆಗಾಲದಲ್ಲಿ ಯಾಕಂದ್ರೆ ಇನ್ನು ಮಳೆಗಾಲದಲ್ಲಿ ಒಂದ್ಸಲ ಬರ್ಬೇಕು ಬೈಕಲ್ಲಿ ಈ ಊರಿಗೆ. ತುಂಬಾ ಸಲ ಪ್ಲಾನ್ ಮಾಡಿದ್ದೆ, ಆದ್ರೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇವತ್ತು ಮಾತ್ರ ನಮ್ಮ ಅನ್ವೇದ್ ಒಂದು ರಿಸೆಪ್ಷನ್ಗೆ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಬಂದಾಗೆ ಆಯ್ತು. ಎಂತ ಹೇಳ್ತಿ? ನೀನು ಸಹ ಫಸ್ಟ್ ಟೈಮ್ ಅಲ್ಲ? ಅವ್ನು ಸಂಗೀತ ಆದರೆ ಒಂದು ಸೆಟ್ಟಿಂಗ್ನೆಲ್ಲ ಕರ್ಕೊಂಡು ಬರ್ತಿರ್ತಾನೆ. ಈಗ ನಾವೆಲ್ಲ ಬರಲೇ ಇಲ್ಲ ಇಲ್ಲಿವರೆಗೆ. ಚಾ ಕುಡಿಲಿಕ್ಕೆಲ್ಲ ಇಲ್ಲೇ ಬರೋದು. ಸಂಕೇತಿಗೆ ಬೋರ್ ಆದಾಗ ಚಾ ಕುಡಿಲಿಕ್ಕೆ ಎಲ್ಲ ಸೆಟ್ಟಿಂಗ್ನಲ್ಲಿ ಇಲ್ಲೇ ಕರ್ಕೊಂಡು ಬರೋದು ಅಂತ ಅವ ಹೇಳ್ತಿದ್ದ. ಮತ್ತೆ ಇವ ಎಲ್ಲ ಹೇಳುದು ಬೇಡ, ಇವ ದೊಡ್ಡ ಇದು. ಹೌದು, ಇವ ಇಲ್ಲಿ ಹೋಗ್ತಾನೆ, ಎಲ್ಲಿ ನೀರು ಉಂಟು ಅಲ್ಲಿ ಕಾರ್ತಿಕ್ ಇರ್ತಾನೆ ಅವ. ಅಲ್ವಾ? ಒಳ್ಳೆ ಮಾತ್ರ ಪ್ಲೇಸ್. ಹಾಂ, ನಿಂದು ಫೇವ್ರೇಟ್ ಸ್ಪಾಟಿಗೆ ಬಂದು ಹೇಗೆ ಫೀಲ್ ಆಯಿತು? ಅಂದ್ರೆ ನಂಗೆ ರೆಕಮೆಂಡ್ ಮಾಡಿದ್ದೆ ನಿರೀಕ್ಷಿತ. ಇಲ್ಲೆಲ್ಲ ನೀರು ಬಿಟ್ಕೊಂಡಿರೋದೇ ಅವನು. ಮಳೆಗಾಲದಲ್ಲಿ ಬರುವ ಆಗ ಇನ್ನೂ ಸ್ವಲ್ಪ ಕ್ರೇಜ್ ಆಗಿರ್ತದೆ. ಹಾಂ, ನೀರು ಬೀಳಲಿಕ್ಕೆ ಒಳ್ಳೆ ಆಗ್ತದೆ. ನೀ ಅಂತ ಹೇಳ್ದಿ? ನಿಂಗೆ ಜಾಗ ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಯ್ತಲ್ಲ? ಎಲ್ಲ ಒಳ್ಳೆ ಫೋಟೋಶೂಟ್ ಮಾಡ್ತಿದ್ದಾರೆ. ನಾವು ಫೋಟೋಶೂಟ್ ಮಾಡಬೇಕಾ ಅಣ್ಣ? ಒಂದು 2 ಫೋಟೋ ಬಾರ್ಸೋಣ. ಆಯ್ ಬಣ್ಣ ಟೆನ್ಷನ್ ಇದೆ ಸುಲಕ್ಕೆ. ನಂದು ಬಾರ್ಸೋಣ, ಆದ್ಮೇಲೆ ಅವ್ನು ಬರ್ತಾನೆ. ಎಂಚೊಂದು ಪ್ಲೇಸ್ ಸಂಕೇತ್ನ ಫೇವ್ರೇಟ್ ಸ್ಪಾಟಿಗೆ ಒಂದೊಂದು ಅದು ಬರೋದು ತೆಗೆದ ಮೊಬೈಲ್ ಬಸ್ ಓಪನ್ ಮಾಡಿ ಅವೇ ಪೋಡಿಗೆ. ಹರ್ಷಿತ್ ಬ್ರೋ ಹಾಯ್. ಕ್ಯಾಮ್ರಾ ಬರ್ಬನ ಇದಂತೂ ಹೊಸ್ತಂತ ಮಾಡಿದಾರಂತೆ. ಇದು ಮುಂಚೆ ಇರಲಿಲ್ಲ, ಈಗ ಮಾಡಿದೆ. ಮತ್ತೆ ಅಲ್ಲಿ ಕೆಳಗಡೆ ನಿಂತ್ಕೊಳ್ಳಿಕ್ಕೆ ಮತ್ತೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಎಲ್ಲ ಮಾಡ್ತಿದ್ದಾರೆ. ಮತ್ತೆ ಜನ ಹೆವಿ ಆಗ್ತಾರಲ್ಲ, ಆಗ ನಿಂತ್ಕೊಳ್ಳಿಕ್ಕೆಲ್ಲ ಈಸಿ ಆಗ್ತದೆ. ಮಳೆಗಾಲ ಸ್ಟಾರ್ಟ್ ಆಗಲಿ ಪುನಃ ಬರ್ತೇನೆ ನಾನು, ಒಂದ್ಸಲ ತೋರಿಸ್ತೇನೆ ಹೇಗಿರ್ತದೆ ಅಂತ. ನಿಮಗೆ ತೋರಿಸೋದಕ್ಕಿಂತ ಜಾಸ್ತಿ ನಂಗೆ ನೋಡ್ಲಿಕ್ಕೆ ಕ್ಯೂರಿಯಾಸಿಟಿ ಉಂಟು. ಎಲ್ಲಿ ಹೋದ್ರು ತುಳು ಜನ ಇದ್ದಾರೆ ಮಾರೆ. ಇಲ್ಲಿ ನೋಡಿದ್ರೆ ವಿವೇಕಿದ ರಿಲೇಟಿವ್ ಸಿಕ್ಕಿದ್ರು. ಸಾರಿ, ವಿವೇಕಿದ ಮರೆ ಹತ್ರದವ್ರು. ತುಳುಡು ಪಾತ್ರ ಒಂಜಿ ಜಾಗ್ರತೆ ಇಪ್ಪೋಡು ಮಾರೆ. ಈ ಕಡೆ ದಾದನ್ ಗೊತ್ತುಂಡ ತೀರ್ಥಳಿ ಪೋಯನಮ್ಮ ತುಳಿದಲ್ಪ ಅಲ್ವರಿ ಕುದೊಂದಿತ್ತೇರು ಯಾ ನಿಕ್ಕದು ಏನ್ ಪಂಡೆ ಏನ್ ಬೇಡ ಕೊರ್ಕನ ವೀಡಿಯೋ ಮಲ್ಪರ ಇಂಬೆ ಕುಲ್ದೆತ್ತ ಆಯ್ಡ ಕೊರ್ಕನ ನಾನು ಪಣ್ಣಿಯ ಪಕ್ಕಡೆ ಪಂಡ ವೀಡಿಯೋ ಸ್ಟಾರ್ಟ್ ಮಲ್ಪರ ಏರ್ ಕುಲ್ದೇರ ತಾಡ್ತಾದ ಪಣ್ಣಿ ಗೊತ್ತುಂಡ ಹೆಂಗ ಒಬ್ಬರ ವೀಡಿಯೋಗೆ ಪರ ಬರ್ಪೂಜನ್ ಪಣ್ಣಿಯ ತುಳುಟು ಅಂದಿಯ ಪಕ್ಕದ ಕೆಟ್ಟಿ ಸಾಯಿನ್ ಆ ಫೋಟೋಗ್ರಾಫರ್ ಬಂದಿರಿ ಬರ್ಸಾಗ ಬರ್ಪೆ ಬನ್ನಿ ಒಂಜಿ ಪೊಣ್ಣಲ್ಲಿ ತೊಂಬಲ್ಲ. ಹೌದು ಮಾರೆ, ಫೋಟೋಗ್ರಾಫರ್ ಹೇಳಿದ್ರು ಫೋಟೋ ತೆಗಿಬೇಕಂತ. ನಾ ಬೇಡ ಮಳೆಗಾಲದಲ್ಲಿ ಬರ್ತೇನೆ ಅಂತ ಹೇಳಿದೆ. ಜೋಡಿ ಕರ್ಕೊಂಡು ಬನ್ನಿ ಅಂತೆ. ಎಂತ ಜೋಡಿ ಕರ್ಕೊಂಡು ಬರೋದ ಮಾರೆ ಇಲ್ಲಿ ಲಡೆಯ. ಸೊ ಸೀನ್ಸ್ ಆಗ್ತುಂಟು ಇಲ್ಲಿ. ಲೇಡೀಸ್ ಗಲಾಟೆ ನೋಡ್ಲಿಕ್ಕೆ ಗಮ್ಮತ್ತಾಗೋದು. ಹರ್ಷಿತ್ ಕುಡಿದ್ ನೋಡಿ. ಎಂಚತ್ತನ್ ಬ್ರೋ ಕ್ರೇಜ್ ಇತ್ತನಾ? ಇವತ್ತು ಹರ್ಷಿದ್ ಬರ್ತಡೇ ಅಲ್ಲ, ಅವನ ಲೆಕ್ಕದಲ್ಲಿ ನಮಗೆಲ್ಲ ಮಜ್ಜಿಗೆ ಕೊಟ್ಟದ. ಸಂಗೀತ್ ಹರ್ಷಿದ್ದು ಬರ್ತ್ಡೇ ಪಾರ್ಟಿ ನಿಂಗೆ ಮಜ್ಜಿಗೆ ಕುಡಿದು ಎಷ್ಟು ಖುಷಿ ಆಯ್ತು? ಮಜ್ಜಿಗೆ ಕುಡಿದಿದ್ದು ಮಿಲ್ಕ್ ಶೇಕ್ ಕುಡಿದಾಗ ಆಯ್ತು. ಸ್ಕೇಲ್ ಆಫ್ 1 to 10 it was 10 of 10. 0.5 ಆಯ್ ನಡಪುಂದು ದಾದ ಅಣ್ಣ ಇವ್ರ ಬರ್ತಡೇ. ಅಣ್ಣ ಬರ್ತಡೇ ಒಂದು ಬರ್ತಡೇ. ಥ್ಯಾಂಕ್ ಯು. ವಿವೇಕ್ ಈಗ ಸೀದಾ ಉಡುಪಿ ಹೋಗ್ತೇನೆ. ನಾವೀಗ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗುದು.
Birthday boy. 2 hours later. ಹೋಗೋ ಸೆಟ್ ಅಲ್ಲ ಒಂದು ನಿದ್ರೆ ಮಾಡಿದ ಎಷ್ಟೊತ್ತು ಮಾಡಿದ ನಿದ್ರೆ ಎಷ್ಟು 1 ಗಂಟೆಯಾ 1 ಗಂಟೆ ನಿದ್ರೆ ಆಯ್ತು ಈಗ ಹೊರಗಡೆ ಹೊರಟದ್ದು ಪಾರ್ಟಿ ಮಾಡಲಿಕ್ಕೆ ಈ ಸಲ ಹೆವಿ ಕುಡಿದಾನೆ ಇವತ್ತು ಹರ್ಷಿತ್ ಜ್ಯೂಸ್ ಈ ಒಂದು ಗಾಡಿಯಲ್ಲಿ ಈಗ 75% ಚಾರ್ಜ್ ಇರೋದು. ಈಗ ನಮಗೆ ಮಿಡ್ ನೈಟ್ ಹೋಗ್ಲಿಕ್ಕೆ ಚಾರ್ಜ್ ಸಾಕಾಗೋದಿಲ್ಲ, ಅದಕ್ಕೆ ಪುನಃ ಚಾರ್ಜ್ ಇಡ್ಲಿಕ್ಕೆ ಉಂಟು. ಇವಿ ತಗೊಂಡು ಖುಷಿಯಲ್ಲಿದ್ಯಾ? ನಮ್ದು ಊರಲ್ಲಿ ತಿರ್ಗ್ಲಿಕ್ಕೆ ಬರುತ್ತೆ. ಇಲ್ಲಿ ನಮ್ಗೆ ಈ ತರ ಚಾರ್ಜರ್ ಎಲ್ಲ ಉಂಟಲ್ಲ, ಸೊ ಚಾರ್ಜರ್ ಇದ್ರೆ ಈಸಿ, ಇಲ್ಲಾಂದ್ರೆ ಹೆವಿ ಕಷ್ಟ ಆಗ್ತದೆ. ಪ್ಲಾನ್ ಮಾಡಿ ಹೋಗ್ಬೇಕು, ಫಸ್ಟಿಗೆ ಪ್ಲಾನ್ ಮಾಡ್ಬೇಕು. ಅದಕ್ಕೆ ಇಂಥ ಹುಷಾರಿನ ಮಂಡೆಯವರು ಇದ್ರೆ ಸೆಟ್ ಆಗ್ತದೆ. ಒಟ್ಟರಾಶಿ ಲಾಟ್ ಬೋರ್ಡವರಿಗೆಲ್ಲ ಕೊಟ್ಟರೆ ಆಗೋದಿಲ್ಲ ಅಂತ ಹೇಳ್ತೀವಿ, ಒಳ್ಳೆ ಮಂಡೆ ಬೇಕು. ಸೊ ಈಗ ನಾವು ಚಾರ್ಜ್ ಇಡ್ಲಿಕ್ಕೆ ಬಂದಿದ್ದೇವೆ ಒಂದು ಬ್ಯಾಟ್ರಿ ಗಾಡಿನ. ಇವಿ ಎಲ್ಲ ನಮ್ದು ಮನೇಲಿ ಮಾಡಿದ್ರೆ ಮಾತ್ರ ಚೀಪ್, ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಪೆಟ್ರೋಲ್ಗಿಂತ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ರೇಟ್, ಆಲ್ಮೋಸ್ಟ್ ಸೇಮ್ ಆಗ್ತದಲ್ಲ, ಪೆಟ್ರೋಲ್ ಹಾಕಿದಷ್ಟೇ ಆಗ್ತದೆ. ಚಾರ್ಜ್ ಅವನುಂಡ್ಯ ಒಂದೆರಡು ಸಮಸ್ಯೆ ಇತ್ತು ಮಾರೆ ಚಾರ್ಜದ. ಅವೇ ಬನ್ನಿ ಸರ್, ಬರ್ತೀರಾ ಬಾಯ್? ಮೆಲ್ಲ ಮಾರೆ, ಆ ಜೋಶ್ ಬಿಡ್ಸಿ ಆರಾಮ್ಸೆ ಬಲ್ಲ. ಹೆಲಿಕಾಪ್ಟರ್ ಪೂರ ಉಂಡು ಮೂಲು. ಓ, ಇವನ ಹತ್ರ ಒಂದು ವಾಚ್ ಇಡೋದೊಂದು ಉಂಟು, ತಿರುಗ್ತಿರ್ತದೆ. ಆ ವಿಡಿಯೋ ಕಳ್ಸಾಯ್ತಾ? ಹಾಕುವ ಇಲ್ಲಿ. ಈಗ ಚಿನ್ನದ ಗಾಡಿ ನೋಡುವ ಯಾವ್ದಂತ. ಈಗ ನಾವು ಮನೆಗೆ ಬಂದ್ವಿ, ಈಗ ಈ ಒಂದು ಇವಿ ತಗೊಂಡು ಬರ್ಲಿಕ್ಕೆ ಹೋಗ್ಬೇಕು. ಎಂತ ಸಮಸ್ಯೆ ಮಾರ ಇನ್ನೊಂದು ಇವಿದು. ಈಗ ಫಾರ್ಚುನರ್ ಇಟ್ಟದ್ದು. ಇದೆ ಸ್ಕಾರ್ಪಿಯೋ ಮಾಫಿಯಾ ಗಾಡಿ, ಅದ್ರಲ್ಲಿಂದ ಊಫರ್ ಉಂಟು, ಊಫರ್ ಎಲ್ಲ ನೋಡುವ. ಇವನೊಂದು ಸ್ವಲ್ಪ ನಂಗ ನಾಚ್ ಮಾಡಿಸುವ. ಬರ್ಡೇ ಬಾಯ್ ಇಲ್ಲಿ ಮಸ್ತ್ ಹಾಕೊಂಡದ ಮನೆ ಒಳ್ಳೆ ಉಂಟು. ನಿಂದು ಹೀಗೆ ಫೋಟೋಶೂಟ್ ಎಲ್ಲ ಮಾಡುವ ನೆಕ್ಸ್ಟ್. ಬಿಟ್ರೆ ನಾಳೆನೇ ಮಾಡ್ಬೋದು ಅಲ್ಲ. ಸಿಗ್ಬೋದು ನಿಂಗೆ ಸಿಗ್ತದ, ನೀ ಬಿಡ್ಬಾರ. ಜೆ ಬಜಾರ್ ಓಪನಿಂಗ್ಸ್ ಉಂಟು. ಜೆ ಬಜಾರ್ ಇದು ಓನರ್ ಮಗ. ಇಂಟರ್ವ್ಯೂಗೆ ಕಾಲ್ ಮಾಡಿ ನಂಬರ್ ಹಾಕ್ತೆ ಕೆಳಗೆ. ಇನ್ಸ್ಟಾಗ್ರಾಮ್ ಐಡಿ ಕೊಡ್ತೇನೆ. ನೀ ರೆಡಿ ಇದೆಯಲ್ಲ? ನಮ್ದು ಸಾಗರ ಮಾಫಿಯಾ ಬಂದ್ರು, ಈಗ ಅವ್ರದ್ದು ಮಾಫಿಯಾ ಗಾಡಿಯಲ್ಲಿ ಹೋಗುದು. ತುಲ ಓಜಿ ಲೈಟ್ಸ್ ಯಾ ಸ್ಟಾರ್ಟ್ ಅಪ್ ಒಂದು ಸ್ಟಾರ್ಟ್ ಅಪ್ ಪೂರ ಲೈಟ್ ಚಾಲು ಇದೆ. ಏನ ನಿನ್ನ ಪೋಲೋನಾ? ಏ ಬಾಯ್ ಭದ್ರ ಬಾಯ್ ಫುಲ್ ಸೆಟ್ ಬರೋದಿನ ಜೆ ಬಜಾರ್ ಮಸ್ತ್ ನಿನ್ನ ಕಂಟೆಂಟ್ ಏನ್ ಪೋಪೆ ನಾನು ಮಾರೆ పోతుంది పోతుంది కంటెంట్ ఫెయిల్ అండి ఇది యాంగిల్ ఉంటుంది హ్యాపీ బర్త్డే టు యూ
ನನ್ನ ಮಾತಾರೆ ಕಟ್ ಮಾಡ್ಕೊಂಡೆ ಮುಂದೆ ಅಂಕಲ್ ಯೂಟ್ಯೂಬರ್ ಅಂತ ಅವೊಂಚೂರು ಸಾಗರ ಕಂಟೆಂಟ್ ಕಂಟೆಂಟ್ ವಿತ್ ಜೆ ತನಿ ಅಂಚ ಮಾಡ್ಲೆ ಅದಾ ಆ ವಿಸಿಟಿಂಗ್ ಕಾರ್ಡ್ ಕಡಬಿಡ್ಲ ಸಾಗರ ಚಿನ್ನು ನಂಬರ್ಲ ಪಾಡುವೆ ಸ್ಕಾರ್ಪಿಯೋ ವೈಟ್ ಕಲರ್ ಕ್ಯೂಟ್ ಸ್ಮೈಲ್ ಬೆಂಕಿ ಝೂಮ್ ಅಲ್ಲಿ ನಾವು ಸ್ವಲ್ಪ ಶುಗರ್ ಕಟ್ಟಲಿದ್ದೇವೆ ಇವನಿಗೆ ಬೇಜಾರಾಗೋದು ಬೇಡ ಅದಕ್ಕೆ ಕೇಕ್ ತಿನ್ನುವ ಆಯ್ತಾ ಯೋ ಜೆ ಜೆ ಬಾಜಾರ್ ಜೆ ಜೆ ಬಜಾರ್ಗೆ ಫುಲ್ ಸಪೋರ್ಟ್ ಅವ್ರ ಮಗನಿಗೆ ಸಪೋರ್ಟ್ ಮಾಡಿ ಏನ್ ತಿಂಡೆ ಇದನ್ನ ಈ ಅಡ್ಡಿ ಪುಡಿ ಹಾಡ್ತೀನಿ ಈಗ ಹಾರ್ಟ್ ಇಷ್ಟ ಯಾರನ್ನ ಹಾಡು ತಿಂತೆ ಆಯ್